ಆಟದ ದಿಗ್ಗಜರಲ್ಲಿ ಒಂದು. ಕ್ರಿಕೆಟ್ ಮಹಾರಥಿ ಡಾನ್ ಬ್ರಾಡ್ಮನ್ ಹೆಸರು ಯಾರು ಕೇಳಿಲ್ಲ ಹೇಳಿ. ಆಸ್ಟ್ರೇಲಿಯಾದಲ್ಲಿ ಅಂಥ ಕೆಲವು ವಿಸ್ಮಯಗಳಿವೆ. ಅದೇನು ಗೊತ್ತೇ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಆಸ್ಟ್ರೇಲಿಯಾ ವಿಶ್ವದಲ್ಲೇ ಅತಿ ಚಿಕ್ಕ ಖಂಡ ಹಾಗೂ ವಿಶ್ವದಲ್ಲೇ ಬಹಳ ದೊಡ್ಡ ದ್ವೀಪವಾಗಿದೆ. ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಅಬಾರಿಜಿನ್ ಜನ. 300 ವರ್ಷಗಳ ಹಿಂದೆ ಯುರೋಪಿನ ನಾವಿಕರು ಆಸ್ಟ್ರೇಲಿಯಾ ತಲುಪಿದಾಗ ಅಬಾರಿಜಿನ್ ಜನಗಳು ಇನ್ನೂ ಶಿಲಾಯುಗದಲ್ಲೇ ಇದ್ರು. ಬೇಟೆಯಾಡಲು ಅಬಾರಿಜಿನ್ ಜನರು ಅರ್ಧಚಂದ್ರಾಕಾರದ ತಿರುಗುಬಾಣ ಬೂಮರಾಂಗ್ ಅನ್ನು ಉಪಯೋಗಿಸ್ತಾರೆ. ಈ ತಿರುಗುಬಾಣ ಗುರಿ ತಾಕಿದ ನಂತರ ಅದನ್ನು ಎಸೆದವನ ಬಳಿಗೆ ವಾಪಸ್ಸಾಗುತ್ತದೆ. ಕ್ಯಾಪ್ಟನ್ ಕುಕ್ ಈ ಭೂಖಂಡದಲ್ಲಿ ಯೂನಿಯನ್ ಜಾಕ್ ಧ್ವಜ ನೆಟ್ಟು ಇದನ್ನು ಬ್ರಿಟಿಷರ ವಸಾಹತು ಎಂದು ಘೋಷಿಸಿದ. ಇಂಗ್ಲೆಂಡಿನಲ್ಲಿ ಗಡೀಪಾರು ಶಿಕ್ಷೆಗೆ ಗುರಿಯಾದ ಕೈದಿಗಳನ್ನು ಹಡಗುಗಳಲ್ಲಿ ಈ ದೂರದ ದ್ವೀಪಕ್ಕೆ ಅಟ್ಟುತ್ತಿದ್ರು. ಮೂಲತಃ ಶಾಂತ ಸಾಗರದ ದ್ವೀಪಗಳ ನಿವಾಸಿಗಳಾಗಿದ್ದ ಅಬಾರಿಜಿನ್ ಜನ ಆಸ್ಟ್ರೇಲಿಯಾಗೆ ವಲಸೆ ಬಂದರು. ಮೊದಲಿನಿಂದಲೂ ಆಸ್ಟ್ರೇಲಿಯಾದ ನೆಲವಾಸಿ ಕ್ಯಾಂಗರು. ಕ್ಯಾಪ್ಟನ್ ಕುಕ್ ಈ ಪ್ರಾಣಿಯ ಹೆಸರೇನು ಅಂತ ಕೇಳಿದಾಗ ಅಬಾರಿಜಿನ್ ಜನರು ಕ್ಯಾಂಗರು ಅಂದ್ರಂತೆ. ಅವರ ಭಾಷೆಯಲ್ಲಿ ಕ್ಯಾಂಗರು ಅಂದರೆ ಗೊತ್ತಿಲ್ಲ ಎಂದರ್ಥ. ಈ ಗುಟ್ಟು ತಿಳಿಯಾದ ಕ್ಯಾಪ್ಟನ್ ಕುಕ್ ಆ ಪ್ರಾಣಿಯನ್ನ ಅಬಾರಿಜಿನ್ ಜನರು ಕ್ಯಾಂಗರು ಎಂದು ಕರೆಯುತ್ತಾರೆ ಅಂತ ಅನ್ಕೊಂಡ. ಅವತ್ತಿಂದ ವಿಶ್ವದಲ್ಲಿ ಎಲ್ಲರೂ ಕೂಡ ಆ ಪ್ರಾಣಿಯನ್ನ ಕ್ಯಾಂಗರು ಅಂತಾನೇ ಕರೀತಾರೆ. ಆಸ್ಟ್ರೇಲಿಯಾ ಬಣ್ಣ ಬಣ್ಣದ ಗಿಳಿಗಳ ತವರೂರಾಗಿದೆ. ಆಸ್ಟ್ರೇಲಿಯಾದ ಉತ್ತರ ಭಾಗದಲ್ಲಿ ಗಗನಚುಂಬಿ ಇರುವೆಗೂಡುಗಳು ಕಾಣಸಿಗುತ್ತವೆ. ಒಂದೊಂದು ಹುತ್ತವು 4 ಅಂತಸ್ತಿನ ಕಟ್ಟಡಕ್ಕಿಂತ ಎತ್ತರವಾಗಿರುತ್ತೆ. ಇಲ್ಲಿನ ಪೆಲಿಕನ್ ಪಕ್ಷಿಗೆ 1/2 ಮೀಟರ್ ಉದ್ದದ ಕೊಕ್ಕು. ಇಲ್ಲಿನ ಅತಿ ಎತ್ತರದ ವೃಕ್ಷ ಯೂಕಲಿಪ್ಟಸ್. ಇದರ ಎಲೆ ಅಂದ್ರೆ ಪಂಚಪ್ರಾಣ ಕೋಲಾ ಎನ್ನುವಂತಹ ಪ್ರಾಣಿಗೆ. ಭಾರತದ ಕ್ರಿಕೆಟ್ ಆಟಗಾರರು ನ್ಯೂ ಸೌತ್ ವೇಲಿಗೆ ಹೋದಾಗ ಅಲ್ಲಿನ 3 ಅಕ್ಕ ತಂಗಿಯರನ್ನು ನೋಡಲು ಹೋದರು. ಈ 3 ಅಹಲ್ಯರು ಕಲ್ಲಾಗಿದ್ದಾರೆ. ಅದಕ್ಕೆ ಕಾರಣವೇನು? ಇದಕ್ಕೊಂದು ಕಥೆ ಇದೆ. 3 ಸೋದರಿಯರ ಸೌಂದರ್ಯಕ್ಕೆ ಮರುಳಾಗಿ 3 ಯುವಕರು ಮದುವೆಯಾಗಲು ಬಂದ್ರಂತೆ. ಈ ಸುಂದರಿಯರ ತಂದೆ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಯುವಕರು ಯುದ್ಧಕ್ಕೆ ಸಿದ್ಧರಾದ್ರಂತೆ. ಆಗ ಸುಂದರಿಯರ ತಂದೆ ಮಂತ್ರಶಕ್ತಿಯಿಂದ ತನ್ನ 3 ಹೆಣ್ಣು ಮಕ್ಕಳನ್ನು ಕೂಡ ಕಲ್ಲಾಗಿ ಪರಿವರ್ತಿಸಿದಂತೆ. ಫ್ರೆಂಡ್ಸ್, ಇದಾಗಿತ್ತು ಆಸ್ಟ್ರೇಲಿಯಾದ ಕೆಲವು ವಿಸ್ಮಯಕರ ಸಂಗತಿಗಳು. ಈ ವಿಡಿಯೋ ನಮಗೆ ಹೇಗನ್ನಿಸ್ತು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಾಟಾ ಫ್ರೆಂಡ್ಸ್.